ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರೇ ಹಾಗೂ ಕಾರ್ಮಿಕ ಬಂಧುಗಳ ನಡುವೆ ಕೆಲಸ ಮಾಡುವಂಥ ಗೆಳೆಯರೇ, ಹಟ್ಟಿ ಚಿನ್ನದ ಗಣಿಯಲ್ಲಿ ಕಾರ್ಮಿಕ ಸಂಘಟನೆಗೆ ದೊಡ್ಡ ಚರಿತ್ರೆ ಇದೆ. ದೊಡ್ಡ ದೊಡ್ಡ ನಾಯಕರು ಆ ಯೂನಿಯನ್ ಕಟ್ಟಿದ್ದಾರೆ. ಆದರೆ ಆ ಚರಿತ್ರೆಯನ್ನು, ಆ ಪರಂಪರೆಯನ್ನು ಇವತ್ತು ಎ ಟಿ ಸಿ ಉಳಿಸ್ತಾ ಇಲ್ಲ. ಸೊ ಈ ಹಿಂದೆ ಟಿ ಸಿ ಗೆದ್ದಾಗ ನ್ಯಾಯಯುತವಾಗಿ ಟ್ರೇಡ್ ಯೂನಿಯನ್ ಬೈಲ ಪ್ರಕಾರ ಕಾರ್ಮಿಕರಿಂದ ಚಂದ ಸಂಗ್ರಹ ಮಾಡೋದು ಕಾರ್ಮಿಕ ಸಂಘದ ಕೆಲಸ ಆಗಿತ್ತು. ನಾವು ಗೆದ್ದಾಗ ಕಾರ್ಮಿಕರಿಂದ ಚಂದ ಸಂಗ್ರಹ ಮಾಡಿದಾಗ ಎ ಟಿ ಸಿ ಗೆಳೆಯರು ಕಂಪ್ನಿಗೆ ಲೆಟರ್ ಕೊಟ್ಟರು. ಅಲ್ಲಿ ಕಾಯ್ದೆ ಹಚ್ಚಿದ್ರು, ಏನಂತ, ಕಾರ್ಮಿಕರ ವಿಲ್ಲಿಂಗ್ನೆಸ್ ಇರಲಾರ್ದೇ, ಕಾರ್ಮಿಕರ ಸಮ್ಮತಿ ಸಹಿ ಇರಲಾರ್ದೇ ಯಾವುದೇ ಕಾರ್ಮಿಕನ ವೇತನದಿಂದ ಹಣ ಕಡಿತ ಮಾಡಿ ಕಾರ್ಮಿಕ ಸಂಘಕ್ಕೆ ಕೊಡಬಾರ್ದು ಅಂತ ಎ ಟಿ ಸಿಯವರು ಅಬ್ಜೆಕ್ಷನ್ ಮಾಡಿದ್ರು. ಅವಾಗ ಕಂಪ್ನಿಯವರು ನಮಗೆ ಲೆಟರ್ ಕೊಟ್ಟರು, ನೀವು ಕಾರ್ಮಿಕರ ಸಹಿ ತಗೊಂಬನ್ನಿ, ಯಾವ ಕಾರ್ಮಿಕ ಸಹಿ ಕೊಡ್ತಾನೋ ಆತನ ಸಂಬಳದಿಂದ ಮಾತ್ರ ನಿಮ್ಮ ಚಂದ ಹಣ ಮುರಿತೀವಿ ಅಂತ. ಸೊ ನಾವು ಅದಕ್ಕೆ ಮನ್ನಣೆ ಕೊಟ್ಟಿವಿ. ಸೊ ಈಗೇನಾಯಿತು, ನಾವು ಸೋತು ಎ ಟಿ ಸಿ ಗೆದ್ದ ಮೇಲೆ ಎರಡೂ ಟೈಮಲ್ಲಿ ಕಾರ್ಮಿಕರಿಂದ ಈ ನಿಯಮವನ್ನು, ಯಾವ ನಿಯಮವನ್ನು ಎತ್ತಿ ಟಿ ಸಿ ಕಲೆಕ್ಷನ್ಗೆ ಅಡ್ಡ ಬಂದಿದ್ದರೋ ಅದೇ ನಿಯಮವನ್ನು ಮುರಿದು ಕಾರ್ಮಿಕರ ಸಮ್ಮತಿನಿಲ್ಲ, ಕಾರ್ಮಿಕರ ಸಹಿ ಇಲ್ಲ, ಎರಡೂ ಬಾರಿ ಕಾರ್ಮಿಕರ ಸಂಬಳದಿಂದ ದೊಡ್ಡ ಪ್ರಮಾಣದ ದೇಣಿಗೆ ಹಣವನ್ನು ಸಂಗ್ರಹಿಸಿದರು. ಒಂದು ಬಾರಿ ಸಂಗ್ರಹಿಸಿದಂಥ ಹಣವನ್ನು ಕಂಪನಿಯವರೇ ಕಾರ್ಮಿಕರ ಸಂಬಳದಿಂದ ಕಟ್ ಮಾಡಿ 18 ಲಕ್ಷ ರೂಪಾಯಿನ ಎ ಟಿ ಸಿನ ಕಾರ್ಮಿಕ ಸಂಘಟನೆ ಕೊಟ್ಟರು. ಇನ್ನೊಂದು ಬಾರಿ ಕಟ್ಟು ಮಾಡಿದ್ದನ್ನು ಕಂಪ್ನಿಯಲ್ಲಿ ಡಿಪಾಸಿಟ್ ಮಾಡ್ಕೊಂಡಿದ್ದಾರೆ. ಎವರೇಜ್ 35ರಿಂದ 40 ಲಕ್ಷ ರೂಪಾಯಿ ಕಾನೂನು ಬಾಹಿರವಾಗಿ, ಕಾನೂನು ಸಮ್ಮತಿ ಇರಲಾರ್ದೆ, ಕಾರ್ಮಿಕರ ಸಹಿ ಇರಲಾರ್ದೆ ಕಡಿತ ಮಾಡಲಾಗಿದೆ. ಇದನ್ನು ಪ್ರಶ್ನೆ ಮಾಡಿ ಇದರ ವಿರುದ್ಧ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಮುಂದೆ ಪಿಟಿಷನ್ ಫೈಲ್ ಮಾಡಿದ್ವಿ. ಜನವರಿ 16ನೇ ತಾರೀಕು ಕೋರ್ಟ್ ಆರ್ಡರ್ ಆಗಿದೆ. ಏನಂತ, ಕಾರ್ಮಿಕರ ಸಹಿ ಮತ್ತು ಸಮ್ಮತಿ ಇರಲಾರ್ದೆ, ವಿತೌಟ್ ವಿಲ್ಲಿಂಗ್ನೆಸ್ ಆಫ್ ದ ವರ್ಕರ್ಸ್ ಏನು ಕಲೆಕ್ಷನ್ ಏನು ಮಾಡಿದ್ದಾರೆ ಕಂಪನಿಯವರು, ಒಂದು ಕಲೆಕ್ಷನ್ 18 ಲಕ್ಷ ಏನು ಯೂನಿಯನ್ ಕೊಟ್ಟಿದ್ದಾರೆ, ಇನ್ನು 18-20 ಲಕ್ಷ ಏನು ತಂಬಳಿ ಇಟ್ಕೊಂಡಿದ್ದಾರೆ. ಈ ಹಣವನ್ನು ವಾಪಸ್ ಇದು ದೊಡ್ಡ ಜಯ. ಅಕ್ರಮವಾಗಿ ಕಾರ್ಮಿಕರನ್ನು ವಸೂಲು ಮಾಡತಕ್ಕಂಥ ಕಂಪನಿ ಮತ್ತು ಈ ಮೂಲಕ ಕಾರ್ಮಿಕ ಸಂಘದ ಒತ್ತಾಯ ಮಾಡೋದಂದ್ರೆ ಕೂಡಲೇ ಕಂಪನಿ ಹೈಕೋರ್ಟ್ ಆದೇಶದ ಪಾಲನೆ ಮಾಡಬೇಕು. ಕೂಡಲೇ ಇವತ್ತಿನ ಒಂದು ವಾರದೊಳಗಡೆ ವಸೂಲು ಮಾಡಿ ನಾನು ಪ್ರತ್ಯೇಕವಾಗಿ